ಗ್ರಾಮ ಸಭೆಯನ್ನು 31/7/2024 ಸೊ ಇನ್ನೂ ಪಿಡಿಒರವರ ಅನುಪಸ್ಥಿತಿಯೊಳಗೆ ಇದೇ ಆದರೆ ಇದ್ರೂ ನಿರ್ದೇಶನ ನಡೆಸಲಾಗಲಿಲ್ಲ. ಸೊ ಇಂದು ಗ್ರಾಮ ಸಭೆಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ನಾವು ಇನ್ನು ಏನು ಕ್ರಮ ಕೈಗೊಂಡಿದ್ದೇವೆ, ಏನು ಯಾವ ಯೋಜನೆ ಬಗ್ಗೆ ನಾವು ಸಾಮಾಜಿಕ ಪರಿಶೋಧನೆ ಕೈಗೊಂಡಿದ್ದೇವೆ 24-25ನೇ ಸಾಲ ನಾವು ನಡೆಸ್ತಾ ಇರ್ತಕ್ಕಂಥದ್ದು. ನಾವು ಕೈಗೊಂಡಿರ್ತಕ್ಕಂಥದ್ದು ನೆರೆಗೆ ಸಂಬಂಧಪಟ್ಟ ಹಾಗೆ 1/4/2023 ಕಳೆದ ವರ್ಷ 1/4/2023 31/3/2024 ಅವಧಿಯಲ್ಲಿ ನೆರೆಗೆ ಯೋಜನೆಗೆ ಸಂಬಂಧಪಟ್ಟಂತೆ ಪಂಚಾಯಿತಿ ಹಾಗೂ ಇತರ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಪ್ರತಿವರ್ಷಗಳಾಗಿರುವಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಜೊತೆಗೆ ಏನಪ್ಪ ಅಂದರೆ 15 ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ 1/4/2023 31/3/2024 ಅವಧಿಯಲ್ಲಿ ಏನೇನು ಚಟುವಟಿಕೆಗಳು ಮಾಡಿದ್ದಾರೆ, ಏನು ಕಾಮಗಾರಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಸಾಮಾಜಿಕ ಸೊ ನೋಡಿ, ಇಲ್ಲಿ ಏನಪ್ಪ ಅಂದರೆ ಯಾವುದೇ ಒಂದು ಯೋಜನೆಯನ್ನು ಜಾರಿ ತರಬೇಕಾದ್ರೆ ತಂದೆ ಇರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಉದ್ದೇಶ ಇದ್ದೇ ಇರುತ್ತೆ. ಹಾಗೆಯೇ ಈಗ ಮಹಾತ್ಮ ಗಾಂಧಿ ನೆರೆಗೆ ಅಂತಕ್ಕಂಥ ಒಂದು ಕಾಯ್ದೆ ಗ್ರಾಮೀಣ ಪ್ರದೇಶಗಳಿಗೆ ಒಂದು ಏನಪ್ಪ ಅಂದರೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಯೋಜನೆಯನ್ನು ಹೇಗೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುಟುಂಬಗಳು ಸಾಕಷ್ಟು ರೀತಿ ಗ್ರಾಮದ ಅಭಿವೃದ್ಧಿಗೋಸ್ಕರವಾಗಿ ಹಲವಾರು ರೀತಿ ಒಳಗಡೆ ಏನಪ್ಪ ಅಂದರೆ ನೆರೆಗಾಂತಕ್ಕಂಥ ಸಹಾಯಕಾರಿಯಾಗಿದೆ ಅಂತ ಏನಿರಪ್ಪ ಅಂದರೆ ಮಹಾತ್ಮ ಗಾಂಧಿ ನೆರೆಗ ಅಂತಕ್ಕಂಥ ಒಂದು ಕಾಯ್ದೆ 2005 ಒಂದು ಕಾಯ್ದೆ ರೂಪದಲ್ಲಿ ಮಾತ್ರ ಅನುಷ್ಠಾನಗೊಳ್ತಾರೆ. 2006ರಿಂದ ಏನಪ್ಪ ಅಂದರೆ ನೆರೆಗ ಅಂತಕ್ಕಂಥ ಯೋಜನೆ ಹಂತ ಹಂತವಾಗಿ ಇದು ಜಾರಿ ಬರ್ತಾ ಹೋಗುತ್ತೆ. ಪ್ರಪ್ರಥಮವಾಗಿ 2006ರಲ್ಲಿ ಇದು ಅನುಷ್ಠಾನಗೊಂಡು ನಮ್ಮ ಬಾಗಲಕೋಟೆ ಜಿಲ್ಲೆ ಏನಾಗುತ್ತಪ್ಪ ಅಂದರೆ 3ನೇ ಹಂತದಲ್ಲಿ 2008ರಲ್ಲಿ ಏನಾಗುತ್ತಪ್ಪ ಅಂದರೆ ಈ ಯೋಜನೆಗೆ ಒಳಪಟ್ಟು ಇಡೀ ರಾಜ್ಯಾದ್ಯಂತ ಏನಾಗುತ್ತಪ್ಪ ಅಂದರೆ ದೇಶಾದ್ಯಂತ ಈ ಯೋಜನೆ ಚಾಲ್ತಿಯಲ್ಲಿ ಇರ್ತಕ್ಕಂಥ ಅದರಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಳಕೆ ಇರತಕ್ಕಂಥ ಯೋಜನೆ ಯಾವುದಂದ್ರೆ ಅದೇ ಗ್ರಾಮೀಣ ಆ ಯೋಜನೆಯ ಮೂಲಭೂತ ಯೋಜನೆ 2006 ಹೀಗಾಗಿ ಅಲ್ಲಿಂದ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ಏನೆಲ್ಲ ಅಭಿವೃದ್ಧಿಗಳಾಗಿದ್ದಾವೆ, ಏನೆಷ್ಟು ಗಮನಿಸಬೇಕು ಅಂತಕ್ಕಂಥದ್ದು. ಉದಾಹರಣೆಗಾಗಿ ಇಲ್ಲಿ ಇರ್ತಕ್ಕಂಥ ಅತ್ಯಂತ ಮಹತ್ವಕರವಾಗಿರ್ತಕ್ಕಂಥ ಒಂದು ಯೋಜನೆಯ ಉದ್ದೇಶ ಏನಂದ್ರೆ ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ಕಡಿಮೆ ಇಲ್ಲದಂತೆ ಅಕುಶಲ ದೈಹಿಕ ಉದ್ಯೋಗವನ್ನು ನೀಡುವ ಮೂಲಕ ಗುಣಮಟ್ಟ ಹಾಗೂ ಬಾಳಿಕೆ ಬರ್ತಕ್ಕಂಥ ಆಸ್ತಿಗಳ ಸೃಜನೆ ಆಗಬೇಕು. ನೋಡಿ, ಅತ್ಯಂತ ಒಂದು ಮಹತ್ವವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಕೆಲಸನೂ ಸಿಗಬೇಕು, ಜೊತೆಗೆ ಆಸ್ತಿಗಳು ಸೃಜನೆ ಆಗಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರು ಕೃಷಿ ಚಟುವಟಿಕೆಯನ್ನು ಹೆಚ್ಚು ಅವಲಂಬಿಸಿರ್ತಾರೆ, ಜೊತೆಗೆ ಏನಪ್ಪ ಅಂದರೆ ಆರ್ಥಿಕವಾಗಿ ಅಷ್ಟು ಸಬಲರಿರೋದಿಲ್ಲ. ಸೊ ಅದಕ್ಕೆ ತಮ್ಮ ಕೃಷಿ ಕಾರ್ಯ ಚಟುವಟಿಕೆಗಳ ಕೈಗೊಳ್ಳುವ ಜೊತೆಗೆ ನೆರೆಗೆ ಯೋಜನೆಯಲ್ಲಿ ಕೊಡ್ತಕ್ಕಂಥ ಒಂದು 100 ಮಾನವಗಳನ್ನು ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ಜೊತೆಗೆ ಏನಪ್ಪ ಅಂದರೆ ಕೂಲಿ ಕಾರ್ಯ ಮಾಡುವುದು ಊರನ್ನು ಮೂಲೆ ಹೋಗ್ತಾರೆ. ಮೂಲೆ ಹೋಗೋದ್ರಿಂದ ಏನಾಗುತ್ತೆ, ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಮಕ್ಕಳನ್ನು ಕರ್ಕೊಂಡು ಹೋಗೋದ್ರಿಂದ ಅಲ್ಲಿ ಶಿಕ್ಷಣ ಮಕ್ಕಳಿಗೆ ಕೊರತೆ ಉಂಟಾಗುತ್ತೆ, ಮಕ್ಕಳಿಗೆ ಶಿಕ್ಷಣ ಕಲಿಸೋಕ್ಕಾಗಲ್ಲ. ಸೊ ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಜನರು ಮೂಲೆ ಹೋಗಬಾರ್ದು, ಜೊತೆಗೆ ಗ್ರಾಮದಲ್ಲೇ ಜನರಿಗೆ ಕೆಲಸ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ನೆರೆಗ ಅಂತಕ್ಕಂಥ ಒಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಉದ್ದೇಶನೇ ಏನಪ್ಪ ಅಂದರೆ ಅದನ್ನೇ ಹೇಳ್ತಾರೆ ಅಂತಕ್ಕಂಥದ್ದು. ಬೇಡಿಕೆ ಪ್ರಕಾರ ಒಂದು ಆರ್ಥಿಕ ವರ್ಗದಲ್ಲಿ ಗ್ರಾಮೀಣ ಪರಿಸರದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಮಾತ್ರ ಒಂದು 100 ದಿನಗಳ ಕಡಿಮೆ ಇಲ್ಲದಂತೆ ಉದ್ಯೋಗ ನೀಡುವ ಜೊತೆಗೆ ಇಲ್ಲಿ ಆಸ್ತಿಗಳು ಸೃಜನೆ ಆಗಬೇಕು. ಉದಾಹರಣೆ ನಮ್ಮೂರಲ್ಲಿ ಏನು ನಮ್ಗೆ ಅವಶ್ಯಕತೆ ಇದೆ, ಒಟ್ಟು ನೆರೆಗ ಯೋಜನೆಯಲ್ಲಿ 262 ಅನುಮೋದಿತ ಕಾಮಗಾರಿಗಳು ಅವಕಾಶ ಇರ್ತಕ್ಕಂಥ ಬಳಕೆ ಮಾಡ್ಕೊಳ್ಳೋ ನಾವು ಅವಕಾಶ ಇರ್ತಕ್ಕಂಥ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿಗಳು ಸೇರಿಕೊಂಡು ಸೊ ಅವ್ರು ಮಾಡೋದ್ರಿಂದ ಈ ನೆರೆಗ ಯೋಜನೆಯನ್ನು ಮಾಡೋದ್ರಿಂದ ಸಹಕಾರಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಅತ್ಯಂತ ಮಹತ್ವಕರವಾದ ಒಂದು ಉದ್ದೇಶದಿಂದ ಈ ಅಂತಕ್ಕಂಥದ್ದು. ನಂತರದಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸಿಕೊಳ್ಳುವಂತಕ್ಕಂಥದ್ದು. ನೋಡಿ, ಅದೇ ನಾನು ಹೇಳಿದಾಗನೇ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥದ್ದು ಕೈಕಸುಗಳನ್ನು ಮಾಡ್ತಿರ್ತಾರೆ. ಸೊ ಉದಾಹರಣೆಗಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರು ಆರ್ಥಿಕವಾಗಿ ಸಬಲರಿರಲಿಲ್ಲ, ಅವರ ಆರ್ಥಿಕತೆಯನ್ನು ಸರಿದೂಗಿಸಬೇಕು, ಅವರಿಗೆ ಸ್ವಲ್ಪ ಸಹಾಯಕಾರಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಬಡವರ ಜೀವನೋಪಾಯದ ಸಂಪನ್ಮೂಲ. ಉದಾಹರಣೆಗಾಗಿ ನಾನು ಆಡುಗಳ ಸಾಕಣೆ ಮಾಡ್ಕೊಂಡೆ, ನನಗೆ ಆಡು ಕಟ್ಟಲಿಕ್ಕೆ ಶೂರು ಇಲ್ಲ ಅಂದರೆ ನಂಗೆ ಆಡಿನ ಶೆಡ್ಡನ್ನು ಮೇಕೆ ಶೆಡ್ಡನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಜೊತೆಗೆ ನಾನು ದನಗಳನ್ನು ಸಾಕ್ತೀನಿ ಅಂದರೆ ದನದ ಶೆಡ್ಡನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ. ಉದಾಹರಣೆಗೆ ನಮ್ಮ ಊರಿಗೆ ಏನಪ್ಪ ಅಂದರೆ ಉದಾಹರಣೆಗೆ ಮತ್ತೊಂದು ಉದಾಹರಣೆ ಏನಾದರೂ ತೋಟ ಇದೆ, ತೋಟದಲ್ಲಿ ಏನಾದರೂ ತೋಟಗಾರಿಕೆ ಬೆಳೆಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ.
ಉದಾಹರಣೆಗಾಗಿ ಅದೇ ರೀತಿಯಾಗಿ ಕೃಷಿ ಇಲಾಖೆ ಸಂಬಂಧಪಟ್ಟ ಹಾಗೆ ನಂದು ಹೊಲ ಇದೆ ಅಂದರೆ ಹೊಲಕ್ಕೆ ನಾವು ಬದು ನಿರ್ಮಾಣಗಳನ್ನು ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಐತೆ ಅಂತ ಹೇಳ್ಬೋದು. ಅರಣ್ಯ ಇಲಾಖೆ ಸಂಬಂಧಪಟ್ಟಾಗ ಅರಣ್ಯ ಬೆಳೆಗಳನ್ನು ಬೆಳಗ್ಗೆ ನಿಮ್ಗೆ ಏನಪ್ಪ ಅಂದರೆ ಇಲ್ಲಿ ನೆರೆಗೆ ಯೋಜನೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅಂತ ಕಲಿತು ಈ ರೀತಿಯ ಬಡವರು ನೆರೆಗೆ ಯೋಜನೆಯಲ್ಲಿ ಕೊಡ್ತಕ್ಕಂಥ ಸಹಾಯಧನವನ್ನು ಪಡ್ಕೊಂಡು ಇನ್ನಿಷ್ಟು ಆರ್ಥಿಕವಾಗಿ ಸಬಲರಾಗಲಿ ಅಂತಕ್ಕಂಥ ಉದ್ದೇಶ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಇರ್ಲಿಕ್ಕೆ ವಾಸ ಮಾಡಲಿಕ್ಕೆ ಮನೆ ಇಲ್ಲ ಅಂದ್ರೆ ಈಗ ಆಶ್ರಯ ಮನೆ ಫಲಾನುಭವಿ ಆಗಿದ್ರೆ ಆಶ್ರಯ ಮನೆ ಏನಾದ್ರು ಬಂದಿರ್ತದೆ ನೆರೆಗೆ ಯೋಜನೆಯಲ್ಲಿ ಏನಾಯ್ತಪ್ಪ ಅಂದ್ರೆ 90 ಮಾನವಗಳನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತೆ ಅಂತ ಹೇಳೋದು. 90 ಮಾನವನ ಮತ್ತು ಆಗಿರ್ತಕ್ಕಂಥ ಕೂಲಿ ರೇಟ್ ಇದ್ರದ್ದು ಇರ್ತಕ್ಕಂಥ ಕೂಲಿ ಎಷ್ಟಿದೆ 300